ನಮಸ್ಕಾರ ಹಿರಿಯರ. ನಾನು ಎಲ್ಲಿ ಬಂದಿವ್ರಿಪ್ಪ ಅಂದ್ರ ಬಾಲ್ಕೋಟ್ ಡಿಸ್ಟಿಕ್ ಬೇಳಗಿ ತಾಲೂಕಿನ ಯಡಹಳ್ಳಿ ಗ್ರಾಮಕ್ಕೆ ಕಂಗ್ರಾಚುಲೇಷನ್ ಬಂದಿವ್ರಿ. ಬ್ರದರ್. ಇಲ್ಲಿ ಎದಕ್ಕಪ್ಪ ಅಂದ್ರ ಶ್ರೀ ಗುರು ಹಜರತ್ ಪೀರ್ ಗೈಬು ಸಾಹೇಬರದ ದರ್ಗಾದ್ ಇವತ್ತ ಉರ್ಸ್ ಐತ್ರಿ. ಅದ್ರ ಸಲುವಾಗಿ ನಾವು ಜಾತ್ರೆ ಮಾಡ್ಬೇಕು ಅಂತಕ್ಕಂತ ಉದ್ದೇಶದಿಂದ ಶ್ರೀ ಗುರು ಹಜರತ್ ಪೀರ್ ಗೈಬು ಸಾಹೇಬ್ರ ದರ್ಶನ ತಗೊಂಡು ಮತ್ತು ಜಾತ್ರೆ ಮಾಡಿ ಏನೇನು ಚೀಜ್ ಐತಿ ಆಟೋನ್ ಸಾಮಾನ ಅಂತದ್ ಇಂತದು ಏನಾರ ಕೂಲ್ ಡ್ರಿಂಕ್ಸ್ಗಳು ಕಲ್ಲಂಗಡಿ ಪಲ್ಲಂಗಡಿ ಹಣ್ಣು ಹಂಪ್ಲು ಏನೇನ್ ಬಂದಾವ ಎಲ್ಲಾ ತರ ಪಳಾರ ಚುರುಮರಿ ಮತ್ ಕೆಲವೊಂದಿಷ್ಟು ಅಂತ ಬರ್ಪೆ ಗಿರ್ಪೆ ಎಲ್ಲಾ ಬಂದಿರ್ತಾರೆ. ಇಲ್ಲಿ ಏನ್ ಕಾಣಕತ್ತಾರ ನೋಡ್ರಿ, ಚುರುಮರಿ ಬರ್ಪೆ ಮತ್ತು ಚಕ್ಲಿ ಕೊಡಬಳೆ ನಿಪ್ಪಟ್ಟ ಕೆಲವೊಂದಿಷ್ಟು ಏನ ಐಟಮ್ಸ್ ಬಂದಿರ್ತಾವಲ್ರಿ. ಈ ಜಾತ್ರೆ ಬಂದಿರೋ ತಿಳ್ಕೊರಿ ನೀವು. ಇಲ್ಲಿ ಒಯ್ತಕ್ಕಂಥದ್ದು ಏನಪ್ಪಾ ಅಂದ್ರ ದೇವ್ರ ದರ್ಶನ ತಗೊಳ್ದು, ಜಾತ್ರೆ ಒಳಗೆ ಅಡ್ಡಾಡಿದ್ರಿ, ಪದ್ದಶ್ರೀ ಅಡ್ಡಾಡಿ ಚೈನಿ ಮಾಡಿದ್ರಿ, ನಿಮ್ಗೆ ತಿನ್ನಾಕ ಕುಡಿಯಾಕ ಕಲ್ಲಂಗಡಿ ಹಣ್ಣು ಇರ್ತಾವು, ಲಿಂಬು ಸೋಡಾ ಇರ್ತಾವು, ಆರಾಮ್ ಜಾತ್ರೆ ಮಾಡ್ಕೊಂಡು ಹೋಗುದು ನೋಡ್ರಿ. ನೀವು ಬರ್ತಕ್ಕಂಥವ್ರು ಇದು ಪ್ರತಿ ವರ್ಷವೂ ಕೂಡ ಉರ್ಸಿನ ಇರ್ತದಲ್ರಿ. ಉರ್ಸಿನ ಸಮಯದೊಳಗ ಈ ಜಾತ್ರೆ ನಡ್ದಿರ್ತದ್ರಿ. ಪ್ರತಿಯೊಂದು ಭಕ್ತಾದಿಗಳು ಕೂಡ 4-5 ದಿವಸ ಗಂಟ್ಲೆ ನಡೆಯತಕ್ಕಂತಹ ಜಾತ್ರೆ ಕಂಟಿನ್ಯೂಸ್ 4 ದಿನ ನೋಡ್ತದ್ರಿ. ಬರ್ತಕ್ಕಂತಹ ಭಕ್ತಾದಿಗಳು 4-5 ದಿನಗಳ ಕಾಲ ಬರ್ತಾರ್ರಿ. ಮತ್ತು ಹೆಣ್ಮಕ್ಳು ಬಂದಿದ್ರಪ್ಪ ಅಂದ್ರ ಇಲ್ಲಿ ಬಳಿ ಏನೋ ಉಟ್ಕೊಳಕತ್ತಾರ ನೋಡ್ರಿ. ಹೆಣ್ಮಕ್ಳು ಬಂದಿರತಕ್ಕಂತ ಹೆಣ್ಮಕ್ಳು ಜಾತ್ರೆಗೆ ಬಂದು ಬಳಿ ಉಟ್ಕೊಂಡು ಜಾತ್ರೆ ನೋಡಿ ದೇವ್ರ ದರ್ಶನ ತಗೊಂಡು ಹೋಗ್ತಾರ್ರಿ. ನಾವು ಇವಾಗ ಬಂದಿವ್ರಿ. ಕಲ್ಲಂಗಡಿ ಮಾಡತಾರ ನೋಡ್ರಿ ಇಲ್ಲಿ ಪದ್ದಶ್ರೀ. ಒಂದ್ ಕಲ್ಲಂಗಡಿ ಹೆಂಗಪ್ಪ ಅಂದ್ರ ಒಂದ್ ಗ್ಲಾಸ್ ಐತಲ್ಲ, ಗ್ಲಾಸ್ನಾಗ ತುಂಬಿಟ್ಟಿರ್ತಾರೆ. ಅದ್ರ ಒಂದ್ ಇದನ್ನ ಕೊಡ್ತಾರೆ, ಕಡ್ಡಿ ಅಂತದ ₹10 ನೋಡ್ರಿ. ಇನ್ನೊಂದ್ ಇದೈತಿ ನೋಡ್ರಿ ಚಿಗುವಂತದ ಹುಡುಗರಿಗೆ ಅದ ಚೀಚಿದ್ರೆ ಆಸಾಯ ಮೂಡಿ ಎಲ್ಲಾ ತರ ಬಂದಿರ್ತಾವ್ರಿ ಇಲ್ಲಿ. ನೀವು ನಿಮ್ಗೆ ಯಾರ ಇದರ ತಿಳ್ಕೊರಿ, ಎಲ್ಲಿ ಹುಡ್ಕೋದಿಲ್ರಿ. ಜಾತ್ರೆ ಬಂದಿರಪ್ಪ ಅಂದ್ರ ನಿಮ್ ದೋಸ್ತರು ಪಾಸ್ತರು ಯಾರು ಬೀಗರು ಬಿದ್ರು ಎಲ್ಲಾರು ಪ್ರತಿಯೊಬ್ರು ಬಂದಿರ್ತಾರೆ. ಯಾರು ಬೇಕಾದ್ರೆ ಎಲ್ಲಾರು ಸಿಗ್ತಾರೆ ಇಲ್ಲಿ. ನಾನ್ ನೋಡ್ರಿ ಹೊಸ ಖರ್ಚಿಪ ಹೆಣ್ಮಕ್ಳಿಗೆ ಒಡ್ನಿ ಅದಾವ್ರಿ, ಗೊಂಬೆಗಳು ಪಟ್ಟ ಅದಾವ್ರಿ ನೋಡ್ರಿ. ಏನ್ ತೊಗೊಂಡ್ರು ಕೆಲವೊಂದಿಷ್ಟು ಕಡೆ ₹100 ಐತಿ ನೋಡ್ರಿ. ಬರೀ RS ಓನ್ಲಿ ₹100. ಜನ ಎಲ್ಲಾ ತರ ಜನ ಬಂದಿರ್ತೈತ್ರಿ ಇಲ್ಲಿ ನೋಡ್ರಿ. ಬಾಂಡೆ ಸೊಮ್ಮನ ಅದಾವೆಲ್ಲ, ಬಾಂಡೆ ಸೊಮ್ಮನು, ಚಮಚೆ ಪಂಚೆ ಅಂತಾವು ಕಡಾಣಿಗೆ ನೋಡ್ರಿ. ಹುಡುಗರು ಹೆಂಗ್ ಜಿಗಿದಾಡ್ತಾವ್ರಿ, ಫುಲ್ ಚೀದ್ರಿ ಹುಡುಗರು ಅಂತರು. ಜಾತ್ರೆ ಒಳಗಂತರು ಇದು ಫುಲ್ ಚೀಜ್ ಜಿಗಿದಾಡ್ತಿರ್ತಾವ ಅವರು. ಇದ್ರದ್ದು ನೋಡ್ರಿ ಗೊತ್ತಾಗ್ಲತ್ತಾರ ಏನಂತಾರ ಇದಕ್ಕೆ, ತಿರ್ಗಾಡ್ ಸುಗುದ ನೋಡ್ರಿ. ಇದು ಆಯ್ತು ಕೂತ್ರಪ್ಪ ಅಂದ್ರ ಕೂತ್ರ ಒಂದು ಹಾದಾಗ ಹೋಗಿರ್ತೈತ್ರಿ ಇದು. ಮತ್ತ ಇದ್ರದ್ದು ನೋಡ್ರಿ, ಅದ ಇದಾಗ್ತಲ್ರಿ, ಗಾಳಿ ತುಂಬಿಟ್ಟಿರ್ತಾರೆ. ಇದ್ರ ಬಲೂನ್ ವಿಷಯ ಇರ್ತೈತಿ. ಜಿಗಿದಾಡ್ರಿ. ಇನ್ನೊಂದು ಸಿಗುದೈತಿ ನೋಡ್ರಿ, ಇದು ಒಂದ್ ನಮನಿ ಸ್ಪ್ರಿಂಗಿನ್ ವಿಷಯ ಇರ್ತೈತ್ರಿ. ಹುಡುಗರು ಇದ್ರ ಜಾಸ್ತಿ ಆಗ್ತಿರ್ತಾರ. ಇದು ಐಟಮ್ಸ್ ಅದ ನೋಡ್ರಿ, ಕಾಟ ಪಾಟ ಬೋಗಾಣಿ ಅಂತ ಮತ್ ನೋಡ್ರಿ ಚಂಡ್ಗಳದ ನೋಡ್ರಿ. ಕಡಕ್ ಹುಡುಗರಿ ಚಂಡ ಬಂಡ ಇವೇನ್ರಿ ಚಸ್ಮಾ ಅದ ನೋಡ್ರಿ. ಕಲರ್ ಚಸ್ಮಾ ಕನ್ನಡಿ ಅದಾವ್ರಿ. ನೀವು ತಗೊಳ್ಳುವಂತ ಪ್ರತಿಯೊಂದು ಸಾಮಾನುಗಳು ಏನ್ ಅಡಿಗೆ ಸಾಮಾನ್ ಆಗಿರ್ಬೋದು ಅಂತ ನೀವು ಬಳಸ್ತಕ್ಕಂತವು ಬ್ಯಾಗ ಪಾಗ ಮತ್ತ ಮಕ್ಕಳಿಗಿನ ಆಟ ಆಡಕ್ಕೆ ಆಟೋನ್ ಸಾಮಾನ್ ಇರ್ತಲ್ರಿ, ಇಂತ ಎಲ್ಲಾ ತರ ಸಿಗ್ತಾರ್ರಿ. ಪ್ರತಿಯೊಂದು ಜನ ಇಲ್ಲಿ ಬಂದಿರತ್ರಿ ನೋಡತಕ್ಕಂತಹ ಸ್ಥಳ ರೀ ಇದು. ಇದು ದರ್ಗಾದ ಉರ್ಸಪ್ಪ ಅಂದ್ರ ಫುಲ್ ಫೇಮಸ್ ರೀ. ಯಾಕಪ್ಪ ಅಂದ್ರ ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ತಕ್ಕಂತಹ ಜನಗಳು ಕೂಡ ಪ್ರತಿಯೊಬ್ಬರು ಬಂದು ಶ್ರೀ ಗುರು ಆಶೀರ್ವಾದ ತೆಗೆದುಕೊಂಡು ಪ್ರತಿಯೊಬ್ಬರು ಹೋಗ್ತಾರ್ರಿ. ದರ್ಗಾದ ಉರ್ಸ್ ನಡೆದ ಸಂದರ್ಭದೊಳಗ ಬಂದು ಹೋಗ್ಬೋದ್ರಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ್ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಇಲ್ಲದ ನೋಡ್ರಿ ಪೈನಾಪಲ್ ₹10 ಗ್ಲಾಸ್ ನೋಡ್ರಿ. ಒಂದು
ನೀವು ಒಂದ್ಸರಿ ಬಂದ ಟೈಮ್ದಾಗ ಟೇಸ್ಟ್ ಮಾಡಿ ಚೆಕ್ ಮಾಡಿ ನೋಡ್ರಿ ಯಾವ ರೀತಿ ಐತಿ ಟೇಸ್ಟ್ ಅನ್ನುವಂಥದ್ದು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಬಾಯ್ ಬಾಯ್ ಅವು ಜಾತ್ರೆ ಸಟ್ಟ ಅವಲ್ಗೆ ಅವು ನಂಬರ್ ಏನಂತೆ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ತಂಪು ತಂಪು ಕೂಲ್ ಕೂಲ್ ಅಂತೇಳಿ ಪಂದೇಶ್ವರಿ ಐಸ್ ಕ್ರೀಮ್ ಅದಾವ ನೋಡ್ರಿ. ಏನಾರ ಅಡ್ಡಾಡಿ ದಣವಾಗಿತ್ತಪ್ಪ ಅಂದ್ರೆ ಒಂದಿಷ್ಟು ಚೇಂಜಸ್ ಬೇಕಾಗಿತ್ತಪ್ಪ ಅಂದ್ರೆ ಒಂದು ಐಸ್ ಕ್ರೀಮ್ ತೊಗೊಳೋದು ತಿನ್ಕೋತ ಜಾತ್ರೆ ತುಂಬ ಅಡ್ಡಾಡ್ದು ನೋಡ್ರಿ. ಐಸ್ ಕ್ರೀಮ್ ತೊಗೊಳೋದು ಜಾತ್ರೆ ತುಂಬ ಆರಾಮ್ ತಿನ್ಕೋತ ಅಡ್ಡಾಡೋದು ನೋಡ್ರಿ. ವ್ಯವಸ್ಥೆ ಸಿಕ್ಕಾಬಿಟ್ಟು ಜನ ಬಂದತ್ ನೋಡ್ರಿ. ಸಣ್ಣ ಹುಡುಗರು ಅಂತೂ ಜಾಸ್ತಿ ಇರತ್ತೆ ಐಸ್ ಕ್ರೀಮ್ ಅಂತ ತಗೋಣ. ಅದ್ರ ಮಗ್ಲಾನ ನೋಡ್ರಿ ಕಲ್ಲಂಗಡಿ ಐತಿ, ಮತ್ತು ಅದ್ರ ಜೋಡಿನ ಪೈನಾಪಲ್ನು ಇಟ್ಟಾರೆ. ಬೆಕ್ಕಾದಂಗೆ ಆರಾಮ್ ಜಾತ್ರೆ ಜಾತ್ರೆ ಅಂದ್ರೆ ನೋಡಿ ಚೀಸ್ ರೀ, ಪೈನಾಪಲ್, ಕಲ್ಲಂಗಡಿ ಅಂಥವೆಲ್ಲ ಇರ್ತಾವ್ರಿ. ತಗೊಳ್ಳು ಪದ್ದಶ್ರೀ ತಿನ್ಕೋತ ಜಾತ್ರೆ ಮಾಡಿ ಚೈನಿ ಮಾಡೋದು ನೋಡ್ರಿ. ಪದ್ದಶ್ರೀ ನೋಡ್ರಿ ಸಿಕ್ಕಾಪಟ್ಟಿ ಜನ ಬಂದಿರ್ತೈತಿ. ನೋಡಾಕತ್ತೀರಿ ನೀವು ಈಗ ಫುಲ್ ಯಾವ ರೀತಿ ಚೈನಿ ಮಾಡತ್ತಾರ ಜನ. ದೇವ್ರಿಗೆ ಭೇಟಿ ಆಗೋದು, ದೇವ್ರ ಆಶೀರ್ವಾದ ತಗೊಂಡು ಆರಾಮ್ ಚೈನಿ ನೋಡಿವ್ರಿ. ನೋಡ್ರಿ ಸಿಕ್ಕಾಪಟ್ಟಿ ಸಾಮಾನು ಅದಾವು, ಟ್ಯಾಕ್ಟ್ರ್ ಅಂತಾವು ಇಂಥವು ಬಾಂಬಿ ಎಲ್ಲ ಜೋತ್ ಬಿಟ್ಟಾರು. ಸಣ್ಣ ಹುಡುಗ್ರಿ ಯಾವ ಅನುಕೂಲ ಆಗತ್ತಾವ ಅನುಕೂಲಿಸ್ಕೊಳ್ಳೋದ್ರಿ. ನಿಮಗೆ ಯಾವ ರೀತಿ ಅನುಕೂಲ ಆಗೈತಿ ಚಸ್ಮಾ ಅಂತಾವು ಇಂಥವು ಬ್ರಾಸ್ಲೈಟ ನೋಡ್ರಿ, JCB ನೋಡ್ರಿ. ಇವು ನಮ್ಮ ಫೇವ್ರೇಟ್ ನೋಡ್ರಿ. ಇವು ಎಲ್ಲ ರಿಮೋಟ್ ಕಂಟ್ರೋಲ್ ರೀ. ಫುಲ್ ಚೀಸ್ ಅನಿಸ್ತದ್ರಿ. ಇದು ಬಡ ಅವ್ನು ತೊಗೊಳ್ಬೇಕು ಪಟ್ ರಿಮೋಟ್ ತೊಗೊಂಡು ಶೆಲ್ ಹಾಕಿ ಜಾಡಿಸ್ಬಿಟ್ರೆ ನೋಡಿ ಫುಲ್ ಚೀಸ್ ಅನಿಸ್ತದ್ರಿ. ಈಗ ಮತ್ತೆ ನೀವು ಯಾವ ಫೋನ್ ಇದ್ದಪ್ಪ ಅಂದ್ರೆ ಫೋನಿನ ಕವರ್ ಬ್ಯಾಕ್ ಕವರ್ ಬೇಕಾಯ್ತು ನೋಡ್ರಿ. ಸಿಕ್ಕಾಬಿಡಿ ಬ್ಯಾಕ್ ಕವರ್ ಅದಾವು. ನಿಮ್ಮ ಯಾವ್ಯಾವ ಫೋನ್ ಅದಾವು ಚೀಸ್. ಇದು ಕೇವಲ ಚೀಪ್ ಆ್ಯಂಡ್ ಬೆಸ್ಟ್ ರೀ. ಏನು 100 ರೂಪೀಸ್ 100 ರೂಪಾಯಿದಾಗ ಐತೆ ನೋಡ್ರಿ. ಇದು ಸಿಕ್ಕಾಬಿಡಿ ಜನ ಬಂದೈತಿ. ಯಾರು ಬೇಕಾದ್ರೂ ಯಾವ್ಯಾವ ಚೀಸ್ ಬೇಕು ಏನು ಬೇಕು ನಮ್ಮ ಪ್ರತಿಯೊಂದು ಸಾಮಾನು ಈ ಜಾತ್ರೆ ನಿಮ್ಗೆ ಸಿಗ್ತೈತ್ರಿ. ಯಾರು ಬೇಕಾದ್ರೆ ಇದು ವರ್ಷದಲ್ಲಿ ಒಂದು ಬಾರಿ ನಡೆಯುವಂಥ ಜಾತ್ರೆ. ಇದು ವಾರಪ್ಪ ಅಂದ್ರೆ ಶ್ರೀ ಗುರು ಹಜರತ್ ಪೀರ್ ಗೈಬು ಸಾಹೇಬರದು ವಾರ ಯಾವ್ದಪ್ಪ ಅಂದ್ರೆ ಗುರುವಾರ ರೀ. ಆ ವಾರ ಅಂತೂ ಕಂಟಿನ್ಯೂಸ್ ಜನ ಬರತ್ತಿರ್ತೈತ್ರಿ. ನೀವು ಜಾತ್ರೆ ಬಂದ್ರಪ್ಪ ಅಂದ್ರೆ ಈಗೆಲ್ಲ ಐಟಮ್ಸ್ ಅಂತ ಇಂಥವೆಲ್ಲ ಸಿಗ್ತಾವ್ರಿ. ಇವು ನೋಡ್ರಿ ಗಾಳಿ ಉಪ್ಪಿಸಿ ಇಟ್ಟುಬಿಟ್ಟಿರ್ತಾರೆ. ಅವನ್ನ ಎಲ್ಲಾದ್ರು ಸಿಕ್ಕಾಬಿಡಿ ಜನ ತಗೋಆಗತ್ತೈತಿ ನೋಡ್ರಿ. ಗೊತ್ತಿ ಬಮ್ಮಿ ಅಂತ ಚಂದ ಬ್ಯಾಟ ಕಡ ಪದ ಇರ್ತಾವ ಇಲ್ಲಿ ನೋಡ್ರಿ. ಚಮಚೆ ಪಂಚೆ ಪಾಂಡ್ಯಾಳ ಇವು ನೋಡ್ರಿ ಸಣ್ಣ ಗಾಡಿಗಳು. ಇವು ಚೀಪ್ ಆ್ಯಂಡ್ ಬೆಸ್ಟ್ ಗಾಡಿಗಳು ಎಲ್ಲ ಹಳ್ಳಿ ರಿಮೋಟ್ ಕಂಟ್ರೋಲ್ ತೋರಿಸಿನಲ್ರಿ. ಫುಲ್ ಚೀಸ್ ಅನಿಸ್ತೈತ್ರಿ. ಅದು ಯಾಕೆ ಹೊಡೆದಾಡಕಂದ್ರೆ ಅವ ಮಸ್ತ್ ಚೀಸ್ ಅವನ್ನ ನಾವು ರಿಮೋಟ್ ಕಂಟ್ರೋಲ್ ಗಾಡಿನ ಯೂಸ್ ಮಾಡ್ತಿದ್ವಿ ರೀ ಆ ಟೈಮ್ದಾಗ. ಈಗ ಒಂದು ಚೀಸ್ ನೋಡ್ತೈತಿ ಅದನ್ನ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಹರಾಮ್ ಕೋ ಅಲಿ ಹೆಂಗದೀಪ ಭೋಸಳೆ ಮಗ ಅಣ್ಣ ಬಂದ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ನೋಡಿದ್ರಲ್ರಿ ಯಾವ ರೀತಿ ಚೀಸ್ ಆತಂತೇಳಿ. ಅಡ್ಮಿಟ್ ಹುಡುಗರು ಬಂದಿರ್ತಾರೆ ಜಾತ್ರೆ ಹಂಗಟ್ ನೋಡುವ. ಅವು ಹೆಣ್ಣು ಮಗು ಚಾಲು ಮಾಡಿದ್ರಿ. ಅದ್ರಾಗ ನೀವೇನು ಗಂಡು ಮಕ್ಕಳನ್ನ ಅಂತ ಡೈಲಾಗ್ ಹೊಡೆದ್ ಬಿಟ್ರಿ ನಮ್ಮ ದೋಸ್ತರಿ. ಅವ ಕೌಂಟರ್ ಡೈಲ ಹ್ಯಾಂಗೆ ಬಾತ್ ನೋಡಿದ್ರಲ್ಲ ಫುಲ್ ಚೀಸ್ ರೀ. ಹಿಂಗ ಏನ ಜಾತ್ರೆ ಹೋಗ ಹಂಗ ಏನು ನೋಡೋದಿರ್ತಾರ್ರಿ. ಅದಕ್ಕೆ ಇದು ಯಾಕೆ ಚೀಸ್ ಅನಿಸ್ತು ನನಗೂ ಒಂದು ಸ್ವಲ್ಪ. ಅದಕ್ಕೆ ಇದನ್ನ ಮಾಡಿದ್ನಿ. ಅದನ್ನ ಸ್ಪೆಷಲ್ ಆಗಿ ಇದು ಮತ್ತೆ ಚೀಸ್ ತೋರಿಸೈತಿ ನೋಡ್ರಿ. ಹೆಂಗೈತಿ ನಮ್ಮ ದೋಸ್ತನ ಕೌಂಟರ್ ಡೈಲಾಗ್ ಅಂತದ ಕಮೆಂಟ್ ಮಾಡ್ರಿ. ಬರೀ ಮತ್ತೆ ಮುಂದೆ ಏನೇನು ಚೀಸ್ ಅದ ನೋಡು. ಇಲ್ಲಿ 2-3 ಹಡಿಸಿ ನಿಂತ ನೋಡ್ರಿ. ಸೋಡಾ ಗ್ಲಾಸ್ ಹಾಕೊಂಡ ಇವಂಗ ರಾತ್ರಿ ಕಣ್ಣು ಬಂದಾರ ಮಾಡಿ ಹಡಿಸಿ ನಮ್ದ ನೋಡ್. ನಾವು ನೋಡ್ರಿ ಅವರು ಕನವ್ರು ಡಾಲ್ ಹೆಂಗೈತಿ ನೋಡ್ರಿ. ಇದು ಕಡಿಮೆಪ್ಪ ಅಂದ್ರು ಒಂದು 300 400 500 ಇರಬಹುದು ರೇಟ್. ಇದ್ರದ ಗೊಂಬಿ ಯಾವ ರೀತಿ ಐತೆ ಅನ್ನೋದ್ ನೋಡ್ರಿ. ರೇಟ ನೀವು ಚೀಸ್ ಅನಿಸ್ತಪ್ಪ. ನೀವು ನೆಕ್ಸ್ಟ್ ಬಂದಾಗ ತೋರಿ. ನೀವು ಸಿಕ್ಕಾಬಿಡಿ ಜನ ಬಂದೈತ್ರಿ. ನಾವು ಇನ್ನ ಎಲ್ಲ ಇದು ಮಾಡ್ಕೊಂಡ್ರೆ ಅಂಬಿ ನಾವು ಕೈಯಾಗ ಹೊತ್ಕೊಂಡ್ ಹೊಂಟಿವಿ ಸಣ್ಣಗ. ಜನನೆಲ್ಲ ಬಂದಂತ ಜಾತ್ರೆ ಮುಗಿಸ್ಕೊಂಡು ಎಲ್ಲ ಮರಿ ಹೊಂಟಿತ್ರಿ. ಇಲ್ಲೊಂದು ಸ್ಮಾಲ್ ಚೀಸ್ ಐತೆ ನೋಡ್ಕೊಂಬರ್ರಿ.
ಹೇ ನಿಮ್ಗೆ ಭಾಷೆ ಉಂಟಾ? ಯಾಕೆ ರಾಕಲ್ವಾ? ಹೊಟ್ಟೆಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಮತ್ ಇವಾಗ ಏನ್ ನೋಡಾಕತ್ತಿರಲ್ರಿ ಇದು ಅಂಗಡಿ. ಇದು ಸಾಯಿ ಜ್ಯೂಸ್ ಸೆಂಟರ್ ಐತ್ರಿ. ಇಲ್ಲಿ ನಿಮ್ಗೆ ಪೈನಾಪಲ್, ಆರೆಂಜ್, ಸೇಬು, ಕಲ್ಲಂಗಡಿ ಮತ್ತು ಹಲವಾರು ರೀತಿಯ ಜ್ಯೂಸ್ಗಳು ಸಿಗ್ತಾವ್ರಿ. ಇಲ್ಲಿ ತಂಪು ಪಾನೀಯಗಳು ಸಿಗ್ತಾವೆ, ಕೂಲ್ ಡ್ರಿಂಕ್ಸ್ ಇರ್ತಾವ್ರಿ, ಮತ್ತು ಫಾಸ್ಟ್ ಫುಡ್ ಎಲ್ಲಾನು ಸಿಗ್ತೈತ್ರಿ. ಇಲ್ಲಿ ಬಜಿ ಪಜಿ ಅಂಥದ್ದು ಇಂಥದ್ದು ಮತ್ತು ಚಾನು ಸಿಗ್ತೈತ್ರಿ. ನೀವು ಜಾತ್ರೆ ಬಂದ ಟೈಮ್ದಾಗ ನಿಮಗೆ ಏನಾರ ತಿನ್ನುವಂಗ ಅನಿಸ್ತಪ್ಪ ಅಂದ್ರೆ ಇಲ್ಲಿ ಬಜಿ ಇರ್ತೈತ್ರಿ, ಮತ್ತು ಕೂಲ್ ಡ್ರಿಂಕ್ಸ್ ಇರ್ತಾವೆ, ಜ್ಯೂಸ್ ಇರ್ತೈತಿ, ಚಾ ಇರ್ತೈತ್ರಿ, ಎಲ್ಲ ಥರ ಸಿಗ್ತೈತ್ರಿ ನಿಮಗೆ. ಒಂದ್ಸರಿ ಏನಾರ ಇಲ್ಲಿ ಬಂದಿದ್ರಪ್ಪ ಅಂದ್ರೆ ವಿಸಿಟ್ ಮಾಡ್ರಿ. ನಿಮಗೆ ಆ ಅಂಗಡಿ ಬಗ್ಗೆನ, ಜ್ಯೂಸ್ ಅಂಗಡಿ ಬಗ್ಗೆ, ಕೆಲವೊಂದಿಷ್ಟು ಫಾಸ್ಟ್ ಫುಡ್ ಬಗ್ಗೆ ಅದನ್ನು ಇನ್ನೊಂದು ಎಪಿಸೋಡ್ ಒಳಗೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತಾನ್ರಿ. ನಿಮ್ಮ ಮುಂದೆ ಏನೈತೆ ನೋಡ್ನು ಬರ್ರಿ. ನೀವು ಜಾತ್ರೆ ಮಾಡ್ಕೊಂಡು ಏನು ಹೋಗಿರ್ತೀರಲ್ರಿ, ಹೋಗೋ ಟೈಮ್ದಾಗ ಖಾಲಿ ಕೈಲಿ ಏನು ಹಂಗೆ ಹೋಗೋದತ್ತೇಳಿ ಇಲ್ಲಿ ನಿಮ್ಗೆ ಏನಿರ್ತದಪ್ಪ ಅಂದ್ರೆ ಇಲ್ಲಿ ಬಜಿ ಐತಿ ನೋಡ್ರಿ, ಬಜಿ ಐತಿ, ಮತ್ತು ಜಿಲೇಬಿ ಐತ್ರಿ, ಸೋನಾ ಪಾಪಡಿ, ಅಲ್ಲ ಮೊದಲ ಸಣ್ಣ ಐತಿರಲ್ಲ ಆಯ್ಕೂರ್ಲು ಅಂತ ಅದಾವ್ರಿ, ಮತ್ತು ಇದ್ರಿ ಮೈಸೂರು ಪಾಕ್ ಐತಿ, ಸೇವ್ ಅದಾವು, ಖಾರು ಮತ್ತು ನಾರ್ಮಲ್ ಅಂತ ಎಲ್ಲ ಥರ ಸ್ವೀಟ ಎಲ್ಲ ಥರ ಸಿಗ್ತದ್ರಿ. ಇಲ್ಲಿ ನೀವು ಹೋಗೋ ಟೈಮ್ದಾಗ ಪಳಾರ ಕಟ್ಟಿಸ್ಕೊಂಡು ಇವನ್ನೆಲ್ಲ ತೊಗೊಂಡು ತಿನ್ಕೋತ ಹೋಗ್ಬೋದು ನೋಡ್ರಿ ಪದಸಿರಿ ಆರಾಮ. ಯಾಕಂದ್ರೆ ಜಾತ್ರೆ ಮಾಡ್ಕೊಂಡು ಹೋಗೋ ಟೈಮ್ದಾಗ ನಮ್ಮ ಕಡೆ ಏನು ಮಾಡ್ತಾರಪ್ಪ ಅಂದ್ರೆ ಪಳಾರನು ಅಂತ ಇರ್ತೈತಲ್ರಿ, ಅದನ್ನ ತೊಗೊಂಡು ಹೋಗ್ತಾರೆ. ಖಾಲಿ ಯಾರು ಹೋಗಂಗಿಲ್ಲ. ನೀವು ಬಂದ ಟೈಮ್ದಾಗ ತೊಗೊಂಡು ಹೋಗ್ರಿ. ಇಲ್ಲಿ ನೋಡ್ರಿ ಜೋಕಾಲಿ ಪಾಕಲ್ಲಿ ಅದಾವು. ಇಲ್ಲಿ ರೈಲ್ವೆ ಚಾಲು ಐತಿ ನೋಡ್ರಿ, ಒಂದು ಸ್ಮಾಲ್ ರೈಲ್ವೆ ನೋಡ್ರಿ. ಇದು ಒಂದು ಇದೇದ ಅಮೌಂಟ್ 40-50 ರೂಪಾಯಿ ಐತ್ರಿ. ಇದು 5 ರೌಂಡ್ ಹೊಡಿಸ್ತಾರೆ. ಇದನ್ನು 4ರಿಂದ 5 ರೌಂಡ್ ಹೊಡಿಸ್ತಾರೆ. 50 ರೂಪಾಯಿ ಐತಿ, 50ರಿಂದ 60 ರೂಪಾಯಿ ಐತ್ರಿ ಹೆಚ್ಚು ಕಡಿಮೆ ಒಳಗೆ. ಮತ್ತು ದೊಡ್ಡ ಜೋಕಾಲಿ ಪಾಕಾಲಿ ಅಂತ ಇದಾವೆ. ಇಲ್ಲಿ ಬಂದ ಟೈಮ್ದಾಗ ನೀವು ನೋಡಿರ್ಬೇಕ್ರಿ, ಇಲ್ಲಿ ಹುಳಿ ಖಾರ ಎಲ್ಲ ನೋಡಿ ನಿಂಬೆಕಾಯಿ ಪಂಬೆಕಾಯಿ ಅಂತ ಹಚ್ಕೊಡ್ತಾರೆ. ಒಂದಿವ್ಸ ಕಾಳಾಗ ಇವಾಗ ನೋಡ್ರಿದ್ದು ಶೇಂಗಾ ಇರ್ತಾವು. ಇದೊಂದು ಪಾಪಡಿ ಅಂತ ಇದು ಬರ್ತೈತಲ್ರಿ, ರೊಟ್ಟಿ ಅಂತದೊಂದು, ಅದನ್ನು ಕಿಚನ್ ಒಳಗೆ ಕಾಸಿದ್ನು ಕೊಡ್ತಿರ್ತಾರೆ. ಅದು 5 ರೂಪಾಯಿನ 10 ರೂಪಾಯಿ ಇದ್ದಂಗೆ ಇತ್ತು. ಒಂದು ಪೀಸಿಗೆ 10 ರೂಪಾಯಿನ. ಈಗ ತುಟಿ ಐತೆ ಮೊದಲು 5 ರೂಪಾಯಿ ಆಯ್ತು. ಈಗ ಎಲ್ಲ ಜಾಸ್ತಿ ಆದಂಗೆ ರೇಟ್ ಜಂಪ್ ಆಗವಲ್ರಿ ನೋಡೋದ. ಈಗ ಈ ಚಲೋ ಆಯ್ತು ನೋಡ್ರಿ. ಇದೊಂದು ಇದ್ರಂತ ಜೋಕಾಲಿ ಚೀಸ್ ಐತ್ರಿ. ನಾವು ನೆಲಬುರ್ಗಿನ ಹೋಗಿರ್ತದ್ರಿ. ಇದು ಸಿಕ್ಕಾಪಟ್ಟೆ ಹೈ ಸ್ಪೀಡ್ ಒಳಗೆ ಹೋಗಿದ್ರಿ. ಇದು ಕೆಲವೊಂದಿಷ್ಟ 8-10 ರೌಂಡ್ ಹೊಡಿಸ್ತಾರೆ. ಅದ್ರ ಮುಗಿದ್ರೆ ಅದು ಕಡಿಮೆ ಅಂದರು 50-60 ರೂಪಾಯಿನ ಇರುತ್ತಾರೆ. ನೀವು ಇಲ್ಲಿ ಬಂದ ಟೈಮ್ದಾಗ ಏನಾರ ಇದೆ ಕುಡ್ದು ತಿನ್ನೋದಿತ್ತ ಬಂದ್ ನೋಡ್ರಿ. ಇಲ್ಲಿ ಲಾಡು ಲಡ್ಡು ಅಂಥವು ಶಿವ ಪಾವ, ಸೋನಾ ಪಾಪಡಿ ಮತ್ತು ಖಜೂರಿ, ಕೆಲವೊಂದಿಷ್ಟು ಎಲ್ಲ ಥರ ಸ್ವೀಟ್ ಫುಡ್ಗಳು ಎಲ್ಲ ಥರ ಇಲ್ಲಿ ಸಿಗ್ತಾವೆ ನೋಡ್ರಿ. ಇದು ಬೇಕ್ರಿ ನೋಡ್ರಿ, ಇದು ಕೃಷ್ಣ ಬೇಕ್ರಿ. ಅದಕ್ಕೆಲ್ಲ ನೀರಿನ ವಾಟರ್ ಬಾಟಲ್ಗಳು, ಕೂಲ್ ಡ್ರಿಂಕ್ಸ್ಗಳು ಎಲ್ಲ ಥರ ಸಿಗ್ತಿರ್ತಾವ್ರಿ. ಇದು ಚಲೋ ಆಯ್ತು ನೋಡ್ರಿ. ಮತ್ತೊಂದು ಇದೊಂದು ಸರಕ್ ಬರ್ಗ್ ಚಾಲು ಮಾಡ್ತದೆ ನೋಡ್ರಿ. ಇದು ಒಂದ್ರೊಳಗೆ 2-3 ಇದು 2-3 ಇರ್ತಾವ್ರಿ ಇವು ಒಂದ್ರೊಳಗೆ. ಅದನ್ನ ಒಂದು ಸ್ಪೀಡ್ ಮಾಡ್ತೇವೆ ಅಂದ್ರೆ ಒಂದಕ್ಕೊಂದು ಗಚ್ ಕುತ್ತಂಗೆ ಇದಾಗಿಬಿಡ್ತಾವ್ರಿ. ಹೋಗಿ ದಡಲ್ ಮತ್ತು ಗುದಿದಾರ್ಸಿ ಹೆಟ್ಟಿದಾರ್ಸಿ ಆಗಿಬಿಡ್ತಾವ್ರಿ. ಇಲ್ಲಿ ಚಲೋ ಐತಿ ನೋಡ್ರಿ. ಬಟಾಟಾ ಚಿಪ್ಸ್ ಏನ್ರಿ, ಪೊಟ್ಯಾಟೊ ಚಿಪ್ಸ್. ಇದು ಒಂದೇನೈತೆ ಅಲ್ರಿ, ಒಂದು ಬಟಾಟೆ ಏನ್ ಮಾಡ್ತಾರೆ, ಬಡ ಬ್ಯಾಗಿನ ಸೊಟ್ಟಿ ತಗೋತಾರೆ. ತೆಗೆದಾಗ ಏನ್ ಮಾಡ್ತಾರೆ, ಒಂದು ನಡ್ಬಾರ್ಗ ಒಂದು ಕಡ್ಡಿ ಅಂತದ ಒಂದು ತುರುಕಿ ಅದೇನ್ ಮಾಡ್ಬಿಡ್ತಾರೆ, ಇದ್ರಾಗ ಹಾಕಿ ರೌಂಡ್ ತಿರುಗಿಸ್ಬಿಡ್ತಾರೆ. ಅದೇನು ಸುತ್ತ ರೌಂಡ್ ಗಾಲಿ ಹರ್ಸ್ಕೊತ ಹೋಗ್ಬಿಡ್ತೈತ್ರಿ. ಅದಕ್ಕೆ ಏನ್ ಮಾಡಿಬಿಡ್ತಾರೆ ಇವರು, ಒಂದಿಟ್ಟು ಮಸಾಲಿ ಅಂತದ್ ಇಂಥದ್ದೇನು ಹಾಕಿರ್ತಕ್ಕಂತಹ ಅವರು ಮಿಶ್ರಣ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಇದನ್ನ ಹಾಕಿ ಅದನ್ನ ಮರಾಠಿ ಒಳಗೆ ಒಂದು ಸ್ವಲ್ಪ ಎತ್ತಿ ಎಣ್ಣೆಗ ಬಿಟ್ಟು ನಿಮ್ಗೆ ಗರಗರಿ ಆಗೋ ರೀತಿ ಮಾಡಿಸಿ ಕಾಯಿಸ್ಕೊಟ್ಬಿಡ್ತಾರೆ ನಿಮ್ಗೆ. ಇದಕ್ಕೆ 50 ರೂಪಾಯಿ ನೋಡ್ರಿ. ನೀವು ಹೋದಾಗ ಒಂದು ಸಾರಿ ಟೇಸ್ಟ್ ಮಾಡ್ರಿ. ಯಾಕಂದ್ರೆ ಹೊಟ್ಟೆ ತುಂಬುವಂಥ ಫುಡ್ಗಳಲ್ರಿ, ಸುಮ್ಮನೆ ಬಾಯ ರುಚಿಗಾಗಿರಿ. ಇನ್ನು ಅಲ್ಲಿ ಹೋಗಿರ್ತಾರಪ್ಪ ಅಂದ್ರೆ ಜಾತ್ರೆ ಮಾಡೋ ಟೈಮ್ದಾಗ ಕೈಯಾಗ ಒಂದು ಹಿಡ್ಕೋತ ಎಲ್ಲ ಜಾತ್ರೆ ಎಲ್ಲ ಸುತ್ತ ರೌಂಡ್ ಹೊಡೆದು ಬಂದ್ಬಿಡುದು ನೋಡ್ರಿ. ಜೋಕಾಲಿ ಚಲೋ ಆಯ್ತು ನೋಡ್ರಿ. ಇದು ಸಣ್ಣ ಜೋಕಾಲಿ ನೋಡ್ರಿ. ಇದು ಸಣ್ಣ ಹುಡುಗರಿಗೆ ಇದು ಕಡಿಮೆ ಅಂದ್ರು 20-30 ರೂಪಾಯಿ ಇರತ್ತೆ ಇದ್ರದ್ದು ರೇಟ. ಯಾವ ಸಣ್ಣ ಹುಡುಗರಿಗೆ ಏನಾಗ ಕರ್ಕೊಂಡ್ಬಂದಿದ್ರಪ್ಪ ಅಂದ್ರೆ ಆರಾಮ್ ಈ ಸಣ್ಣ ಇದ್ರೊಳಗೆ ಕುಂದಿರ್ಸ್ಕೊಂಡ್ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದು ನೋಡ್ರಿ. ಸಣ್ಣ ರೈಲ್ವೆ ಐತಿ ನೋಡ್ರಿ. ಆಗೈತಲ್ರಿ, ಅದು ದೊಡ್ಡವ್ರ ಹತ್ಬೋದ್ರಿ. ಅದು ಪದಸರಿ ಐತಿರದ ದೊಡ್ಡವ್ರಿಗೆ ಯೂಸ್ ಮಾಡಕ್ ನೋಡ್ದೈತ್ರಿ. ಅದು ಆಗ ತೋರಿಸಿಲ್ಲ. ಒಂದು 50 ರೂಪಾಯಿಗೆ 60 ರೂಪಾಯಿ ಐತ್ರಿ. ಅದ ಒಂದು 5 ರೌಂಡ್ ಹೊಡಿಸ್ತಾರ ಚೇಂಜ್ ಅಲ್ರಿ. ಈ ಸಾಂದ್ ಏನೈತಲ್ರಿ, ಇದು ದೊಡ್ಡವ್ರಿಗೆ ನಡೆಯಲ್ರಿ. ಯಾಕಂದ್ರೆ ಲೋಡ್ ಹೆಚ್ಚಾಗತ್ತಲ್ ದೊಡ್ಡವ್ರಿಗೆ.
ಆ ಸಣ್ಣ ಹುಡುಗರು 40 ರೂಪಾಯಿ ನಾವೇನು ಸಣ್ಣ ಏನು ಕಡಿಮೆ ಬರ್ತಾವ್ರಿ ತೂಕ ಜಾಸ್ತಿ ಇರಲ್ಲ. ಹಿಂಗಾಗಿ ಅದು ಹಿಂದೆ ಡೈಬಲ್ ಜಾಸ್ತಿ ಇಲ್ರದ 3-4 ಡೈಬ್ ಅದಾವ ನೋಡ್ರಿಲ್ಲ ಎನಸಲ್ಲ ಉಳ್ದಕ್ರೆ 3-4 ಡೈಬ್ ಅಷ್ಟ ಐತ್ರಿ. ಸಣ್ಣ ಹುಡುಗರಿಗೆ ಅಷ್ಟ ಯೂಸ್ ರೀ ಇದು. ಆದ್ರೇನು ಆಗಲೇ ಏನು ತೋರಿಸಿಲ್ಲ ದೊಡ್ಡದು, ಅದಕ್ಕಿಂತಲೂ ಇದು ಹೆಚ್ಚಿಗೆ ರೌಂಡ್ ಹೊಡಿಸ್ತಾರೆ. ಒಂದು 10-15 ರೌಂಡ್ ಹೊಡಿಸ್ತಾರೆ ನೋಡ್ರಿ. ಸಮಯ ಸುಮಾರು 9ರಿಂದ 9:15 ಗಂಟೆ ಆಗೈತ್ರಿ ಇವಾಗ. ಇಷ್ಟಾದ್ರೂ ಸದ್ಯಕ್ಕೆ ಜನ ನೋಡ್ಬೋದು ನೀವು, ಬರೋದು ಹೋಗೋದು ಕಂಟಿನ್ಯೂಸ್ ಆಗಿ ಚಾಲೂನ ಇರ್ತೈತ್ರಿ. ಇದು ಕಡಿಮೆ ಆಗುವಂಥ ಜಾತ್ರೆ ಅಲ್ರಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಭೇಟಿ ಆಗೋಣ ದರ್ಗಾಕ್ಕೆ ಹೋಗಿ. ಇದು ದರ್ಗಾದ ಹೊರಗಿಂದ ಸರೌಂಡಿಂಗ್ ನೋಡ್ರಿ. ನೀವು ಹಜರತ್ ಪೀರ್ ಗೈಬು ಸಾಹೇಬರಿಗೆ ಭೇಟಿ ಆಗೋಕ್ಕಿಂತ ಮೊದಲ್ರಿ ಇಲ್ಲಿ ಸಕ್ರೆ ಇರ್ತೈತ್ರಿ, ಮುದಿ ಸಕ್ರೆ. ನೀವು ಈ ದೇವರಿಗೆ ಪ್ರಿಯವಾದಂತಹ ಬಾಣಿ ಆದಪ್ಪ ಅಂದ್ರೆ ಮುದಿ ಸಕ್ರೆ ನೋಡ್ರಿ. ನೀವು ಭೇಟಿಯಾಗಿ ಹೋಗೋಕ್ಕಿಂತ ಮುಂಚೆ ಮುದ್ದೆ ಸಕ್ರೆ ತೊಗೊಂಡು ದೇವ್ರಿಗೆ ಹಂಚಿ ದೇವ್ರ ದರ್ಶನ ತೊಗೊಂಡು ಮತ್ತು ಕರ್ಪೂರ ಉದ್ದಿನ ಕಡ್ಡಿ ಬೆಳಗ್ಗೆ ದೇವ್ರ ಆಶೀರ್ವಾದ ತಗೋರಿ. ಇವಾಗ ಒಳಗಡೆ ಹೋಗೋಣ ಬರ್ರಿ. ಲೈಟಿಂಗ್ ಹಾಕಿ ಯಾವ ರೀತಿ ಮಾಡ್ಯಾರ ನೋಡ್ರಿ. ಇದು ಭಾಳ ಚಲೋ ರೀತಿ ಮಾಡ್ಯಾರ ಇದನ್ನ ಕೆಲಸ ನೋಡ್ರಿ. ಲೈಟಿಂಗ್ ಯಾವ ರೀತಿ ಮಾಡ್ಯಾರ ಇದನ್ನು ನೋಡಕ್ಕೆ ತುಂಬ ಮನೋರಂಜನೆವಾದಂತಹ ಪ್ರಕೃತಿ ನೋಡ್ರಿ ಯಾವ ರೀತಿ ಕಾಣಕತ್ತೈತಿ. ಹೋಗೋಣ ಬರ್ರಿ. ಒಳಗ ಸಿಕ್ಕಾಪಟ್ಟೆ ಜನ ಬರ್ತೈತ್ರಿ. ಸುಮಾರು ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಇದು ನಮ್ಮ ರಾಜ್ಯದ ಜನ ಅಷ್ಟೇ ಅಲ್ರಿ. ಇದಕ್ಕೆ ಈ ದರ್ಗಾಕ್ಕೆ ಬರ್ತಕ್ಕಂತಹ ಭಕ್ತರು ಹೊರ ರಾಜ್ಯಗಳಿಂದನೂ ಬರ್ತಾರೆ. ನಮ್ಮ ನೆರೆಯ ರಾಜ್ಯ ಆದಂತಹ ಮಹಾರಾಷ್ಟ್ರದಿಂದ ಕೂಡ ಇಲ್ಲಿ ಜನ ಕಂಟಿನ್ಯೂಸ್ ಆಗಿ ಬರ್ತಿರ್ತಾರೆ. ಬಂದು ಹಜರತ್ ಪೀರ್ ಗೈಬು ಸಾಹೇಬ್ರ ಆಶೀರ್ವಾದ ತೆಗೆದುಕೊಂಡು ತಮ್ಮ ಹರಕೆಗಳು ಏನಾರು ಇದ್ದವಪ್ಪ ಅಂದ್ರೆ ಈಡೇರಿಸಿ ಹೋಗ್ತಾರೆ. ತುಂಬ ಜನ ಬರ್ತಾರೆ ಇಲ್ಲಿಗೆ. ನೀವು ಯಾರಾದರೂ ಏನಾದ್ರು ಈ ಸೈಡ್ ಬಂದಿದ್ರಪ್ಪ ಅಂದ್ರೆ ಒಂದು ಬಾರಿ ಆದರೂ ಈ ದರ್ಗಾಕ್ಕೆ ಭೇಟಿ ಕೊಟ್ಟು ಹೋಗ್ರಿ. ಬರ್ರಿ ನಾವಿವಾಗ ಸುತ್ತಕಾಕತ್ತೀವ್ರಿ ದರ್ಗಾ. ನೀವು ಬಂದ್ರಪ್ಪ ಅಂದ್ರೆ ದರ್ಗಾಕ್ಕೆ ದೇವ್ರಿಗೆ ಭೇಟಿ ಆಗೋಕ್ಕಿಂತ ಮುಂಚೆ ರೌಂಡ್ ಹಾಕ್ರಿ. ಸುತ್ತ ಹಾಕಿ ದೇವ್ರಿಗೆ ಮುದ್ದೆ ಸಕ್ರೆ ಬಾಣ ಕೊಟ್ಟ ಮತ್ತು ಏನಾರ ಕರ್ಪೂರ ಉದ್ದಿನ ಕಡ್ಡಿ ಏನಾರು ತಂದಿದ್ರಪ್ಪ ಅಂದ್ರೆ ನೈವೇದ್ಯ ಹಿಡಿದು ಆಶೀರ್ವಾದ ತಗೋರಿ. ಇಲ್ಲಿ ನಿಮ್ಗೆ ಅನುಕೂಲ ಆದಪ್ಪ ಅಂದ್ರೆ 5 ರೌಂಡ್ ಸುತ್ತ ಹಾಕ್ಬೋದ್ರಿ ನೀವು. ಇಲ್ಲ ಅನುಕೂಲ ಆಗಲಿಲ್ಲಪ್ಪ ಅಂದ್ರೆ ಕಡೆಗೆ ನೀವು 2 ಸುತ್ತಾದರೂ ಹಾಕಿ ದೇವ್ರ ದರ್ಶನ ತಗೋಬೋದು ನೋಡ್ರಿ. ನಾವಿವಾಗ ದರ್ಗಾ ಮುಂದೆ ನೋಡ್ರಿ. ಇದು ಹಜರತ್ ಪೀರ್ ಗೈಬು ಸಾಹೇಬರ ದರ್ಗಾ ನೋಡ್ರಿ. ಇದು ಕಾಣಕತ್ತೈತೆ ನೋಡ್ರಿ. ಹಜರತ್ ಪೀರ್ ಗೈಬು ಸಾಹೇಬರು ಆಶೀರ್ವಾದ ತಗೋರಿ. ಇದೇನು ಮುಂದೆ ಇಟ್ಟಾರಲ್ರಿ ಇದು ಅಗ್ನಿಕೊಂಡದ ಸೇಮ್ ಸಾಂದ್ ಐತ್ರಿ. ಇದು ಇಲ್ಲಿ ಪ್ರಸಾದ ಇರ್ತೈತೆ ರೀ. ಇಲ್ಲಿ ಉದ್ದಿನ ಕಡ್ಡಿ ಏನಾರು ತಂದಿರಪ್ಪ, ಉದ್ದಿನ ಕಡ್ಡಿ ಕರ್ಪೂರ ಅವನ್ನ ತಂದು ಇಲ್ಲಿ ಹಚ್ಚಿ ಉದ್ದಿನ ಕಡ್ಡಿಗೆ ಬೆಳಗ್ಗೆ ಕರ್ಪೂರವನ್ನು ಇಲ್ಲಿ ಹಚ್ಚಿ ಪ್ರಸಾದ ಇರ್ತೈತೆ ರೀ. ಪ್ರಸಾದ ತೊಗೊಂಡು ದೇವ್ರ ಆಶೀರ್ವಾದ ತೊಗೊಳಕ್ಕೆ ಮಾಡ್ಯಾರ ನೋಡ್ರಿ. ಇದನ್ನು ದೇವ್ರ ದರ್ಶನ ತಗೋರಿ ಎಲ್ಲರೂ. ಇಲ್ಲಿ ಇರ್ತಕ್ಕಂಥ ಪೂಜಾರಿಗಳು ಜಾಸ್ತಿ ಇರ್ತಾರೆ. ಇಲ್ಲಿ ದರ್ಗಾದ ಮೌಲಾಗಳು ಇರ್ತಾರಲ್ರಿ ಅವ್ರು ಸಿಕ್ಕಾಪಟ್ಟೆ ಇರ್ತಾರೆ. ನೀವು ಯಾರ ಕೈ ಕೊಟ್ಟರು ಸದ್ಯಕ್ಕೆ ಜನ ಜಾಸ್ತಿ ಇರ್ತಪ್ಪ ಅಂದ್ರೆ ಅವರು ಒಬ್ರಿಗೊಬ್ರು ತೊಗೊಂಡು ಬಾಣ ಹಿಡಿದು ಕೊಡ್ತಾರೆ ನಿಮ್ಗೆ. ಹೊಳ್ಳಿ ಸ್ವಲ್ಪ ಹಾಕೊಂಡು ಹೊಳ್ಳಿ ನಿಮ್ಗೆ ಸಕ್ರೆ ಒಳಗೆ ಪ್ರಸಾದ ಕೆಲವೊಂದಿಷ್ಟು ಆಯ್ತು ನೋಡ್ರಿ. ಹಜರತ್ ಪೀರ್ ಗೈಬು ಸಾಹೇಬ್ರು ನೋಡ್ರಿ ಆಶೀರ್ವಾದ ತಗೋರಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತು ಅಂತೇಳಿ. ನೀವು ಏನಾರ ಬರಾರಿದ್ರಪ್ಪ ಅಂದ್ರೆ ಇದು ಪ್ರತಿ ವರ್ಷ ದರ್ಗಾ ಜಾತ್ರೆ ನಡೆದತ್ರಿ ಉರ್ಸ. ಅವಾಗ ನೀವು ಬಂದು ದೇವ್ರ ದರ್ಶನ ತಗೊಂಡು ಆಶೀರ್ವಾದ ಪಡ್ಕೊಂಡು ಹೋಗ್ಬೋದು ರೀ. ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತು ಅಂತೇಳಿ ಕಮೆಂಟ್ ಮಾಡಿರಿ. ವಿಡಿಯೋ ಏನಾರು ಇಷ್ಟ ಆತಪ್ಪ ಅಂದ್ರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋನು. ಅಲ್ಲಿವರೆಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಟಾಟಾ ಬಾಯ್, ನಮಸ್ಕಾರ.